ಕೆಪಿಎಸ್ಸಿ ಅಂದ್ರೆ ಭ್ರಷ್ಟಾಚಾರಗಳ ಕೂಪ ಎಂಬ ಅಪಖ್ಯಾತಿ ಇದೆ. ಇದರಲ್ಲಿ ಬೆಳಕಿಗೆ ಬಂದ ಹಲವು ಪ್ರಕರಣಗಳು ಇದರಲ್ಲಿ ಬೆಳಕಿಗೆ ಬಂದಿವೆ. ಈ ಬಗ್ಗೆ ಆಡಳಿತ ಪ್ರತಿಪಕ್ಷಗಳ ಸಂಘರ್ಷಗಳು ಕೂಡ ನಡೆದಿವೆ. ರಾಜಕೀಯ ಕೆಸರೆರಚಾಟಗಳು ಕೂಡ ನಡೆದಿವೆ, ಇನ್ನೂ ನಡೆಯುತ್ತಿವೆ. ಹಾಗಾದ್ರೆ ಕೆಪಿಎಸ್ಸಿಯಲ್ಲಿ ನಡೆದೇ ಹೋಯ್ತಾ ದೊಡ್ಡ ಹಗರಣ? ಈಗ ಈ ಬಗ್ಗೆ ಯಾವ ಚಾನೆಲ್ಗೂ ಸಿಗದ ಎಕ್ಸ್ಕ್ಲೂಸಿವ್ ಸಂದರ್ಶನ ಫ್ರೀಡಂ ಟಿವಿಗೆ ಸಿಕ್ಕಿದೆ. ಕೆಪಿಎಸ್ಸಿ ಕಾರ್ಯದರ್ಶಿ ಜ್ಯೋತಿ ಕೆ IAS ಅವರ ಜೊತೆ ಫ್ರೀಡಂ ಟಿವಿ ಸೂಪರ್ ಎಕ್ಸ್ಕ್ಲೂಸಿವ್ ಆದಂತಹ ಸಂದರ್ಶನವನ್ನು ನಡೆಸಿದೆ. ಅದರ ಒಂದು ತುಣುಕು ಇಲ್ಲಿದೆ, ನೋಡೋಣ ಬನ್ನಿ. ತುಂಬ ವರ್ಷಗಳಿಂದ ಹಲವಾರು ರೀತಿಯ ಆರೋಪ ಬಂದು ಈಗ ನೀವೇನೇ ಆರೋಪ ಮಾಡಿದ್ರೂ ಅದು ನಿಜ ಅನ್ನೋ ಮಟ್ಟಕ್ಕೆ ಹೋಗಿದೆ. ಆದರೆ ನಾವು ಕೂಡ ಯಾವುದೇ ತನಿಖೆನ ವಿರೋಧ ಮಾಡ್ತಾ ಇಲ್ಲ. ಇಲ್ಲಿ ಪಬ್ಲಿಕ್ ಆಫೀಸಲ್ಲಿ ಕೂತ್ಕೊಂಡಾಗ ನಾವು ಜನರ ನಂಬಿಕೆಗೆ ಪಾತ್ರವಾಗಬೇಕಾಗಿರೋದು ನಮ್ಮದು ಮೊದಲ ಇರಲೇಬೇಕು. ಸೊ ಹಾಗಾಗಿ ತನಿಖೆ ಮಾಡಲಿ, ನಾವು ಬೇಡ ಅಂತ ಹೇಳಲ್ಲ. ಆದರೆ ಈ ಎಕ್ಸಾಮ್ ಮಾಡಿರೋರಲ್ಲಿ ಹಾಗಿದ್ರೆ ಜಿನೈನ್ ಕ್ಯಾಂಡಿಡೇಟ್ಸ್ ಇಲ್ವಾ? ಹಾಗಾದರೆ ಜಿನೈನ್ ಕ್ಯಾಂಡಿಡೇಟ್ಸ್ ಇನ್ನೆಷ್ಟು ವರ್ಷ ಕಾಯಬೇಕು? ಪ್ರತಿಭಾವಂತರಿಗೆ ಈಗ ಯಾರೋ ದೂರು ಕೊಟ್ಟಿದ್ದಾರೆ, ಓಕೆ, ಅವರು ಸರಿಯಾದ ದೂರು ಕೊಟ್ಟಿದ್ರೆ ವಿ ಅಕ್ಸೆಪ್ಟ್. ಆದರೆ ಸರಿಯಾದ ದೂರೇ ಕೊಡ್ದಾನೆ, ಸಾಕ್ಷ್ಯಗಳನ್ನು ಕೊಡ್ದಾನೆ, ಕೇವಲ ತನಿಖೆಗೆ ದೊಡ್ಡ ಹಲ್ಲಾಗುಲ್ಲ ಥರ ಮಾಡಿಬಿಟ್ಟು ತನಿಖೆ ಮಾಡಲಿಕ್ಕೆ ಹೋದಾಗ ಏನಾಗುತ್ತೆ, ಎಲ್ಲರೂ ಕಾಯಬೇಕು. ತುಂಬ ವರ್ಷಗಳಿಂದ